ನೋಡಿ, ಕರ್ನಾಟಕದಲ್ಲಿ ಕಳೆದ 3 ವರ್ಷದಿಂದಲೇ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲು ಫೈಟ್ ಸ್ಟಾರ್ಟ್ ಆಗಿದ್ದು CM DCM ನಡುವೆ. ನಮ್ಮದರಲ್ಲಿ ಅಧಿಕಾರ ಹಸ್ತಾಂತರ ಆಗಬೇಕು, 2.5 ವರ್ಷ ಆಗಿದೆ ಅಂಥೇಳಿ ಮುಖ್ಯಮಂತ್ರಿಯು ಅದ್ರ ಬಗ್ಗೆ ಏನೂ ಕ್ಲಿಯರಾಗಿ ಹೇಳ್ತಾ ಇಲ್ಲ. ಅಥವಾ DCM DK ಶಿವಕುಮಾರ್ ಈಗ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಹೀಗಾಗಿ ಏನು ಅಗ್ರಿಮೆಂಟ್ ಆಗಿದೆ ಏನಿಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಕಟ್ ಇಬ್ಬರು ಕುಂತು ಹೇಳಿಬಿಡಲಿ. ಅದು ಬಿಟ್ಟು ಈ ರೀತಿ ಇನ್ಫೈಟಿಂಗ್ ಮಾಡೋದ್ರಿಂದ ಜನಸಾಮಾನ್ಯ ದುಃಖ ಕೇಳುವಂಥ ಪರಿಸ್ಥಿತಿ ಯಾರ್ದೂ ಇಲ್ಲ. ಇದರ ಜೊತೆಗೆ ಇವತ್ತು ಯಾರು ಮಂತ್ರಿ ಆಗಿಲ್ಲ, ಆ ಮಂತ್ರಿಗಳೆಲ್ಲ ಸದ್ಯಕ್ಕೆ ಶಾಸಕರು ಅವರೆಲ್ಲರೂ ಸಹಿತ ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ದಿಲ್ಲಿ ಚಲೋ ಅಂತ, ದಿಲ್ಲಿ ಚಲೋ ಯಾವುದಕ್ಕೆ? ಅಧಿಕಾರಕ್ಕೆ ಸಲುವಾಗಿ, ಮಂತ್ರಿ ಆಗೋ ಸಲುವಾಗಿ. ಅದು ಬಿಟ್ಟು ಇಲ್ಲಿ ರೈತರ ತೊಂದರೆ ಏನದಾವು, ರೈತರಿಗೆ ಏನು ಸಮಸ್ಯೆ ಇದ್ದಾವೆ, ಇಲ್ಲಿ ಯಾವ್ಯಾವ ಯೋಜನೆಗಳಿಗೆ ಏನು ಅನುಷ್ಠಾನ ಆಗಿದೆಯೋ ಇಲ್ಲೋ, ಅಥವಾ ಜನಸಾಮಾನ್ಯ ಪರಿಸ್ಥಿತಿ ಏನಿದೆ, ಇದನ್ನ ಬಗ್ಗೆ ಅವ್ರು ಹೈಕಮಾಂಡಿಗೆ ಹೋಗಿ ತಿಳಿಸಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಪಾರ್ಲಿಮೆಂಟಲ್ಲಿ ಒತ್ತಾಯ ಮಾಡ್ರಿ ಅಂತ ಹೇಳೋದು ಬೇರೆ. ಅದು ಬಿಟ್ಟು ತಮಗೆ ಮಂತ್ರಿ ಸ್ಥಾನ ಸಿಗಬೇಕಂತ ಹೊಂಟಿದ್ದು ನಾಚಿಗೆ ಬರುವಂಥ ಸಂಗತಿ ಅಂತ ಹೇಳಿದ್ದೀನಿ. ಇದರಿಂದ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಕೀಳು ಮಟ್ಟಿಗೆ ಹೋಗಿದೆ ಅನ್ನುವಂಥ ಮಾತು ಹೇಳ್ತೀನಿ. ಇದರಿಂದ ಇವರ ಬಡದಾಟದಿಂದ, ಇವರ ಅಧಿಕಾರ ಲಾಲಸೆಯಿಂದ ಕರ್ನಾಟಕದ ಜನಸಾಮಾನ್ಯರು ಭಾಳಷ್ಟು ಪರಿತಪಿಸ್ತಾ ಇದ್ದಾರೆ. ರೈತರ ದುಃಖವನ್ನು ಕೇಳುವಂಥವ್ರು ಯಾರೂ ಇಲ್ಲ. ಇವರೆಲ್ಲರೂ ಕೂಡ್ಕೊಂಡು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈಗ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ, CNG ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ, ಏನು ಇದಂತೂ ವಿರಾಮ ಆಗಿದೆ, ಇನ್ನೇನು ಸಮಸ್ಯೆ ಬಗೆಹರ್ತದ ಏನು? ನೋಡಿ, ಹಿಂದಿನೂ ಸಮಸ್ಯೆ ಇರಲಿಲ್ಲ. ಒಂದು ರಾಹುಲ್ ಗಾಂಧಿಯವರಿಗೆ, ಕಾಂಗ್ರೆಸ್ ಪಾರ್ಟಿಯವರಿಗೆ ಬಹುಶಃ ಅವ್ರದ್ದೇ ಸರ್ಕಾರ ಇದ್ದಿದ್ರೆ ಈ ರೀತಿ ಕಂಟ್ರೋಲ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇಡೀ ಜಗತ್ತೇ ಸಫರ್ ಆಗಿದೆ. ಇವತ್ತು ಬೇರೆ ಬೇರೆ ದೇಶದಲ್ಲಿ, ಯುರೋಪ್ ಕಂಟ್ರಿ ಇರ್ಬೋದು, ಆಫ್ರಿಕನ್ ಕಂಟ್ರಿ ಇರ್ಬೋದು, ಅಥವಾ ಲಂಡನ್ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಏರಿದೆ ಅನ್ನೋಂಥ ನೀವು ನೋಡಿರಿ. ಪಾಕಿಸ್ತಾನದಲ್ಲಿ ಸುಮಾರು 300-400 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಇದೆ. ಆದರೆ ಭಾರತ ದೇಶದಲ್ಲಿ ಅದು ಯಾವುದೇ ರೀತಿ ದರ ಏರಿಕೆ ಆಗದ ರೀತಿಯಲ್ಲಿ ನಿಯಂತ್ರಣ ಮಾಡುವಂಥದ್ದು ಒಂದು ಕಡೆ, ಮತ್ತು ಇನ್ನೊಂದು ಯಾವುದೇ ಕೊರತೆ ಆಗದ ರೀತಿಯಲ್ಲಿ ನಿರ್ವಹಣೆ ಮಾಡೋದು ನಮ್ಮ ದೇಶದ ನಾಯಕತ್ವ ವಹಿಸಿದ ನರೇಂದ್ರ ಮೋದಿಯವರು. ಅದಕ್ಕಾಗಿ ಇಷ್ಟೆಲ್ಲ ತೊಂದರೆ ಇದ್ದಾಗ, ಇಡೀ ಜಗತ್ತಿನಲ್ಲಿ ತೊಂದರೆ ಇದ್ದಾಗೂ ನಮ್ಮ ದೇಶದ ಜನ ಸುರಕ್ಷಿತವಾಗಿದ್ದಾರೆ, ಯಾವುದೇ ಭಯ ಭೀತಿ ಇಲ್ಲದೇ ಇಲ್ಲಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಯವರ ಆಡಳಿತ ಅಂತ ನಾನು ಹೇಳ್ತೀನಿ. ಮತ್ತು ಎಲ್ಲೇ ಒಂದು ಸ್ವಲ್ಪ ಎಲ್ಲೇ ಕೊರತೆ ಆಗಿದ್ರು ಅದನ್ನು ಸರಿ ಮಾಡುವಂಥ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಸರಿ, ತಾವು ಬೆಳಗಾವಿ MP ಇದ್ದೀರಿ. ಈ ಬೆಳಗಾವಿಯಲ್ಲಿ ಭಾಳಷ್ಟು ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದಕ್ಕೆ ದ್ವಾಸಿಗಳನ್ನು ಮಾಡೋದು ಬಂದ್ ಮಾಡ್ಯಾರ. ಕೆಲವು ಕಡೆ ಮಿರ್ಚಿ ಬಜ್ಜಿ ಗಿರ್ಮಿಟನ್ನು ಬಂದಾಗ್ಯಾವ. ಅದು ಇಲ್ಲಿ ಬೆಳಗಾವಿ ಪರಿಸ್ಥಿತಿ ಏನಾದರೂ ಅಂಕಿಅಂಶ ನೋಡಿ, ನಾನು ಹೇಳ್ತೀನಿ, ಇದು ಓವರಾಲ್ ಜನರಲ್ ಇರುವಂಥದ್ದು. ಬಹುಶಃ ರಾಹುಲ್ ಗಾಂಧಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಅಲ್ಲಿ ಪಾರ್ಲಿಮೆಂಟ್ ನಡೆದಾಗ ಅಲ್ಲಿ ಮುಂದೆ ಹೋಗಿ ಬೈಟ್ ಕೊಟ್ಟರು ಅವರು TV ಅವ್ರಿಗೆ. ಏನಂತಂದರೆ ಇನ್ನೂ ಏನು ಯುದ್ಧ ಸ್ಟಾರ್ಟ್ ಆಗಿ ಒಂದು 2-3 ದಿವಸಕ್ಕೆ ನೋಡಿರಿ, ಇನ್ನೊಂದು 2 ದಿವಸ ನೋಡಿರಿ, ಎಲ್ಲ ಕಡೆ ಡೀಸೆಲ್ ಸಿಗೋದಿಲ್ಲ, ಪೆಟ್ರೋಲ್ ಸಿಗೋದಿಲ್ಲ, ಗ್ಯಾಸ್ ಕೊರತೆಯಾಗಿ ಜನ ದಂಗೆ ಎದ್ದು ಬೀದಿಗಿಳಿದು ಈ ಸರ್ಕಾರ ದಂಗೆ ಹೇಳ್ತಾರೆ ಅಂತೇಳಿ ಅವ್ರು ತಲೆಯಾಗಿ ಏನಿತ್ತು ಅದನ್ನು ಹೇಳಿದ್ರು ಅವರು. ಆದರೆ ಏನೂ ಆಗಲಿಲ್ಲ, 1 ತಿಂಗಳಾಯಿತು, ಏನೂ ಆಗಿಲ್ಲ. ಈಗ ಬೆಳಗಾವಿ ಜಿಲ್ಲೆ ಇರ್ಬೋದು ಅಥವಾ ಯಾವುದೇ ಜಿಲ್ಲೆಯಲ್ಲಿರ್ಬೋದು, ಇಡೀ ರಾಷ್ಟ್ರದಲ್ಲಿ ಒಂದಿಷ್ಟು ಎಲ್ಲೇ ಕೊರತೆ ಆಗಿದೆ. ಜನರ ಉದ್ವೇಗದಿಂದ ಅದೊಂದು ರೀತಿ ಒಂದು ಹವ್ಯಾ ಕ್ರಿಯೇಟ್ ಆದ ಹೊರತು ಯಾವುದೇ ರೀತಿ ತೊಂದರೆ ಇಲ್ಲ. ಅದನ್ನು ಸರಿ ಮಾಡುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ.